ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೌಂದರ್ಯ, ಯಾಕೆ ಇಷ್ಟೊಂದು ಕೋಪದಲ್ಲಿದೆಯಾ? ನನ್ ಮೇಲೆಲ್ಲ ತಾನೆ? ಚಿಕ್ಕತ್ತೆ, ನಂಗೆ ತುಂಬಾ ಕೋಪ ಬಂದಿದೆ, ತುಂಬಾ ಡಿಸ್ಟರ್ಬ್ ಆಗಿದ್ದೀನಿ. ಸುಮ್ನೆ ಮಾತಾಡಿ ನನ್ನ ಹತ್ರ ಬೈಸ್ಕೋಬೇಡಿ. ಅಂತದ್ದೇನಾಯ್ತು? ನಿಮಗೆ ಯಾಕೆ ಅದೆಲ್ಲ? ಸುಮ್ನೆ ನಿಮ್ ಪಾಡಿಗೆ ನೀವಿರಿ, ನನ್ ಪಾಡಿಗೆ ನಾನು ಇರೋದಕ್ಕೆ ಬಿಟ್ಬಿಡಿ. ಇವಳಿಗೇನಾಯ್ತು? ಯಾಕೆ ಮನೆಯಲ್ಲಿ ಏನೇನೋ ವಿಚಿತ್ರವಾಗಿ ನಡೀತಿದೆಯಲ್ಲ? ಈ ಮನೇಲಿ ತೊಟ್ಲು ತೂಗಬಾರದು, ತೂಗೋದಕ್ಕೆ ನಾನು ಬಿಡೋದಿಲ್ಲ. ಇಷ್ಟಕ್ಕೆಲ್ಲ ಕಾರಣ ಆ ದೀಪ. ನನಗಾಗ್ತಾ ಇರೋ ಆ ರಾಹುಲ್ ಈ ಮನೆ ಅಳಿಯ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ, ಎಷ್ಟೇ ಧೈರ್ಯ ಅವಳಿಗೆ. ರಾಹುಲ್ ಅರ್ಥ ನನ್ನ ಜೀವನದಿಂದ ದೂರ ಆದ ಅಂತ ನಾನ್ ಸಂತೋಷ ಪಟ್ಟೆ. ಆದ್ರೆ ನನ್ನ ಸಂತೋಷಕ್ಕೆ ಎಳ್ಳು ನೀರು ಬಿಟ್ಟಾಳ ಅವಳು. ಈಗ ನಾನು ಏನ್ ಮಾಡ್ಲಿ? ನಾನು ಏನ್ ಮಾಡ್ಲಿ? ಆಕಾಶದಿಂದ ಭೂಮಿಗೆ ಬೀಳೋ ಧೂಮಕೇತು ತರ ಆ ರಾಹುಲ್ ಮರೆ ಆಗ್ತಾನೆ ಅಂತ ನಾನ್ ಅನ್ಕೊಂಡಿದ್ರೆ, ರಾಹುಲ್ ಮತ್ತೆ ಹುಟ್ಟ ಸೂರ್ಯ ಆಗ್ತಿದ್ದಾನೆ. ಹೋಗಿ ಏನು ಅಂತ ತಿಳ್ಕೋಬೇಕು. ಹಾ, ಅದು ಯಾವ ಗಳಿಗೆಲಿ ಆ ದೀಪ ಈ ಮನೆಗೆ ಕಾಲಿಟ್ಲೋ ಅವತ್ತಿಂದ ಎಲ್ಲ ಉಲ್ಟಾ ಹೊಡಿತಾ ಇದೆ. ಎಷ್ಟು ದಿನ ಅಪ್ಪ ಮಗ ಒಂದೇ ಮನೇಲಿದ್ರು ಮುಖ ನೋಡಿ ಮಾತಾಡ್ತಿರ್ಲಿಲ್ಲ. ಆದ್ರೆ ಈ ದೀಪ ಬಂದು ಅವರಿಬ್ರನ್ನ ಒಂದು ಮಾಡ್ಬಿಟ್ಲು. ಅವಳನ್ನ ಕಂಡ್ರೆ ಜ್ವಾಲ ಮುಖಿ ತರ ಸಿಡಿತಿದ್ರು. ಈಗ ಅವಳ ಮೇಲೆ ಪ್ರೀತಿ ಮಳೆ ಸುರಿಸ್ತಾ ಇದ್ದಾನೆ. ಅಷ್ಟು ಸಾಲದು ಅಂತ ಆ ರಾಹುಲ್ ಅರ್ಜುನನ ಒಂದು ಮಾಡಕ್ಕೆ ನನ್ನ ಹಿಂದೆನೆ ಆಟ ಕಟ್ತಿದ್ದಾಳೆ. ಇದು ಹೀಗೆ ಆದ್ರೆ ಈ ಮನೇಲಿ ನನಗೆ ಯಾರು ಬೆಲೆ ಕೊಡಲ್ಲ, ನನಗೆ ಯಾರು ಮರ್ಯಾದೆ ಕೊಡಲ್ಲ. ಆ ರಾಹುಲ್ ಇಲ್ಲಿಗೆ ಬಂದ್ರೆ ನನ್ನ ಸೀಕ್ರೆಟ್ ಎಲ್ಲ ಆ ದೀಪಂಗ್ ಹೇಳ್ತಾನೆ. ಆ ದೀಪ ಮನೆಯವ್ರು ಎಲ್ರಿಗೂ ಹೇಳ್ತಾಳೆ. ಆಮೇಲೆ ಆಮೇಲೆ ಈ ಮನೇಲಿ ನನ್ನ ಅಸ್ತಿತ್ವನೇ ಇರಲ್ಲ. ಎಲ್ಲ 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 ಮುಗ್ದೋಗುತ್ತೆ. ಏನ್ ಮಾಡ್ಲಿ? ನನಗೇನ್ ಮಾಡ್ಲಿ? ಏನ್ ಮಾಡ್ಲಿ? ಸೌಂದರ್ಯ, 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 ಯಾಕಮ್ಮ? ಏನಾಯ್ತು? ಅಯ್ಯೋ ಸೌಂದರ್ಯ, ನೀನಿನ್ನು ಬಾಳ ಬದುಕ್ಬೇಕಾದವಳಮ್ಮ. ವಯಸ್ಸಲ್ಲಿ ನನ್ಗಿಂತ ಚಿಕ್ಕವಳಾದ್ರು ಬುದ್ಧಿವಂತಿಕೆಯಲ್ಲಿ ದೊಡ್ಡವಳು, ಎಲ್ರಿಗೂ ಬುದ್ಧಿ ಇರ್ತಿದ್ದವಳು. ಯಾಕಮ್ಮ ಇಂತ ಕೆಲಸ ಮಾಡ್ತಿದೀಯಾ? ಸೌಂದರ್ಯ, ಬಾಗ್ಲು ತೆಗಿಯಮ್ಮ. ನಾನೊಬ್ಳೆ ಹೇಗಪ್ಪ ಫೇಸ್ ಮಾಡ್ಲಿ? ಬಾಗ್ಲು ತೆಗಿಯಮ್ಮ. ನೀನ್ ಮಾಡ್ತೀರ ಸರಿ, ನಾ ತೆಗಿಯೇ. ಚಿಕ್ಕತ್ತೆ, ನನ್ಗೇನು ಆಗಿಲ್ಲ, ನೀವು ಸುಮ್ಮನೆ ಹೊಟ್ಟೋಗಿ. ಹೌದಾ? ಸರಿನಮ್ಮ, ಹುಷಾರು. ಜೀವ ಹೋಗುವಂಥದ್ದು ಕೆಲಸ ಏನು ಮಾಡ್ಕೊಂಡಿಲ್ಲ. ಕೊನೆಗೂ ಸಾಹೇಬ್ರು ನನ್ನ ಪ್ರಮೋಷನ್ ಲೆಟರ್ಗೆ ಸೈನ್ ಹಾಕಕ್ಕೆ ಒಪ್ಕೊಂಡ್ರಲ್ಲ, ಅದೇ ಒಂಥರ ಸಮಾಧಾನ ನನಗೆ. ಆದ್ರೂ ಜಯರಮಣ್ಣ, ನಿನ್ನ ವಿಷಯದಲ್ಲಿ ಐಸ ಸಾಹೇಬ್ ನಡ್ಕೋತಾರದು ನನಗೆ ಯಾಕೋ ಸ್ವಲ್ಪನೂ ಇಷ್ಟ ಇಲ್ಲ. ಅವನ ಮೇಲೆ ನನಗೆ ಯಾಕೋ ಅನುಮಾನ. ಏನು ಸಾಹೇಬ್ರಿಗೆ ಅವನು ಇವನು ಅಂತೆಲ್ಲ ಏಕವಚನದಲ್ಲಿ ಮಾತಾಡ್ತಿದ್ಯಲ್ಲ? ಅವನು ಎಸ್ಐ ಆದ್ರೆ ಸ್ಟೇಷನಲ್ಲಿ ಇಲ್ಲಲ್ಲ. ಗೌರವನ ಹೇಳಿ ಕೇಳಿ ತಗೋಬಾರ್ದು ಜಯರಮಣ್ಣ. ಜನ ಅವರಾಗ ಅವರೇ ಕೊಡಬೇಕು. ಅದು ಆ ಮನುಷ್ಯಂಗೆ ಗೊತ್ತಾ? ಅಂಥವನು ನಿನ್ನ ಪ್ರಮೋಷನ್ ಲೆಟರ್ಗೆ ಸೈನ್ ಹಾಕಕ್ಕೆ ಹೇಗೆ ಒಪ್ಕೊಂಡ ಅಂತ ನನಗಂತೂ ಗೊತ್ತಾಗ್ತಾನೆ ಇಲ್ಲ. ನಮ್ಮ ನರಸಿಂಹ ಅವ್ರ ಮಗಳನ್ನ ಕಾಪಾಡಿದ್ನಲ್ಲ, ಆ ನಿಯತ್ಗೆ ಅವರು ಸೈನ್ ಹಾಕಕ್ಕೆ ಒಪ್ಕೊಂಡಿರ್ಬೇಕು. ಇರ್ಬೋದು, ಯಾವುದೇ ತಂದೆ ಆದ್ರೂ ಹಾಗೆ ಅಲ್ವಾ? ಮಕ್ಕಳು ವಿಷಯ ಬಂದ್ರೆ ಬದಲಾಗ್ತಾರೆ. ಹೌದೌದು ಹೌದೌದು ಅಂತೀಯಾ, ಆದ್ರೆ ನೀನೇ ನಿನ್ನ ಮಗನ ವಿಷಯದಲ್ಲಿ ತಲೆ ತಗ್ಸ್ತೀಯಲ್ಲ. ತಲೆ ತಗ್ಸೋ ಥರ ಅವ್ನು ಮಾಡಿದ್ದಾನೆ, ಏನ್ ಮಾಡಕ್ಕಾಗತ್ತೆ? ನೋಡು ಜಯರಮಣ್ಣ, ವಯಸ್ಸಲ್ಲಿ ನಾನು ನಿನಗಿನ ಚಿಕ್ಕವನೇ ಇರ್ಬೋದು, ಆದ್ರೆ ಎಸ್ಐ ಮಗಳ ವಿಚಾರದಲ್ಲಿ ನಿನ್ನ ಮಗ ಮಾಡಿರೋ ಕೆಲಸಕ್ಕೆ ಎಂತ ತಂದೆ ಆದ್ರೂ ತಪ್ಕೊಂಡಿರೋನು. ಆದ್ರೆ ನೀನು ಅವ್ನು ತಪ್ಕೊಳ್ಳೋದಿರ್ಲಿ,
ಅವನ್ನ ಮಾತಾಡ್ಸೋದು ಇಲ್ಲ ಅಂತಿಲ್ಲ. ಮಗನ ವಿಷಯದಲ್ಲಿ ಅದು ಯಾವಾಗ ಬದಲಾಗ್ತೇನೋ. ಅದೆಲ್ಲ ಆಗದೆ ಇರೋ ವಿಷಯ. ಅವನ ವಿಷಯದಲ್ಲಿ ನನ್ನ ಮನ್ಸು ಯಾವತ್ತೂ ಕರಗಲ್ಲ. ನೋಡಿದ್ಯಾ, ಇದು ಹಾಗೇನೆ. ಆ SI ಕೂಡ ಕರಗದೆ ಇರೋನೆ. ಅವನು ಒಂಥರ ಉಸಿರೋಳಿ ಇದ್ದಂಗೆ, ಯಾವಾಗ ಬೇಕಾದ್ರೂ ಬಣ್ಣ ಬದಲಾಯಿಸ್ತಾನೆ. ಅರ್ಚನಾ, ಎಲ್ಲ ಹೋಗಿದ್ದೆ? ಫ್ರೆಂಡ್ನ ಮೀಟ್ ಮಾಡಕ್ಕೆ ಅಂತ ಹೇಳಿದ್ನಲ್ಲ ಚಿಕ್ಕಮ್ಮ. ನೀನ್ ಯಾವತ್ತು ಫ್ರೆಂಡ್ಸ್ನ ನೋಡ್ಕೊಂಡ್ ಬರ್ತೀನಿ ಅಂತ ಹೋದವಳೇ ಅಲ್ಲ, ಅಂಥದ್ರಲ್ಲಿ ಇವತ್ತು ಹೋಗಿದೀಯ ಅಂದ್ರೆ ನಂಬಕ್ಕಾಗತ್ತಾ? ನನ್ನ ನಂಬಿ ಅಂತ ನಿಮಗೆ ಯಾರು ಹೇಳಿದ್ದು ಚಿಕ್ಕಮ್ಮ? ಯಾವತ್ತು ಇಷ್ಟೆಲ್ಲ ಕೇಳದೆ ಇರೋರು ಇವತ್ತೇನು ಇಷ್ಟೊಂದು ಕೇಳ್ತಿದ್ದೀರಾ? ಅಯ್ಯೋ, ನಾನಲ್ಲಮ್ಮ ಕೇಳ್ತಿದ್ದು, ಸೌಂದರ್ಯ ಕೇಳ್ತಿದ್ದು. ಅವ್ರು ಯಾಕೆ ನನ್ನ ಬಗ್ಗೆ ಕೇಳ್ತಾರೆ? ಸುಮ್ಮನೆ ಏನೇನೋ ಹೇಳ್ಬೇಡಿ ಚಿಕ್ಕಮ್ಮ. ಚಿಕ್ಕತೆ ಹೇಳ್ತಾ ಇರೋದು ಕರೆಕ್ಟ್ ಆಗಿದೆ. ಇಷ್ಟು ದಿನ ಇಲ್ಲದೆ ಇರೋದು ಇವಾಗ ಯಾಕೆ ಶುರು ಹಚ್ಕೊಂಡಿದ್ಯಾ? ಅಂದ್ರೆ ನೀನ್ ಎಲ್ಲಿ ಹೋಗಿದ್ದೆ ಅನ್ನೋದು ನನಗೆ ಗೊತ್ತು. ಮತ್ತೆ ಇದ್ರ ಬಗ್ಗೆ ಈಗ ಡಿಸ್ಕಷನ್ ಬೇಡ. ನೀನ್ ಹೀಗ್ ಮಾಡ್ತಿರೋದ್ರಿಂದ ಹಿಂದೆ ಏನಾಗಿತ್ತು, ಮುಂದೆ ಏನಾಗುತ್ತೆ ಅನ್ನೋ ಸೆನ್ಸ್ ನಿನ್ಗಿದೆ ಅಂತ ಅನ್ಕೊಂಡಿದ್ದೀನಿ. ಅದನ್ನೆಲ್ಲ ಹೇಳೋ ರೈಟ್ಸ್ ನಿಮಗಿಲ್ಲ. ನೀವ್ ಹೇಳೋದನ್ನೆಲ್ಲ ನನ್ ಕೇಳೋದಿಕ್ಕಾಗಲ್ಲ. ಅಲ್ಲ, ಈ ವಿಷಯದಲ್ಲಿ ಯಾಕೆ ಇಷ್ಟೊಂದು ಫೋರ್ಸ್ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನಲ್ಲಿ ಅವತ್ತಿಂದ ಒಂದು ಪ್ರಶ್ನೆ ಕಾಡ್ತಿದೆ. ನೀವ್ ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಇನ್ವಾಲ್ವ್ಮೆಂಟ್ ತೋರಿಸ್ತಿದ್ದೀರಾ? ಅವನನ್ನ ಕಂಡ್ರೆ ನಿಮ್ಗೆ ಯಾಕೆ ಅಷ್ಟೊಂದು ಭಯ? ನಿಮ್ಮಿಬ್ರು ಮಧ್ಯೆ ಅಂತ ಸೀಕ್ರೆಟ್ ಏನಿದೆ? ನಾನು ಯಾಕೆ ಭಯ ಪಡ್ಲಿ? ಹೌದು, ತಪ್ಪು ಮಾಡಿದವ್ರು ಮಾತ್ರ ಭಯ ಪಡ್ಬೇಕು. ನಮ್ ಸೌಂದರ್ಯ ಯಾವತ್ತೂ ತಪ್ಪು ಮಾಡಿದವಳಲ್ಲ, ತಪ್ಪು ಮಾಡೋರ್ಗೆ ಸರಿ ದಾರಿನ ತೋರ್ಸೋಳು. ಅರ್ಚನಾ, ಸುಮ್ನೆ ಸೌಂದರ್ಯನ ಬಗ್ಗೆ ಆರೋಪ ಮಾಡ್ತಿದೀಯಲ್ಲ. ಯಾರು ಏನೇ ಹೇಳಿದ್ರು ನನ್ಗೆ ಏನ್ ಅನ್ಸುತ್ತೋ ನಾನು ಅದನ್ನೇ ಮಾಡೋದು. ಸೌಂದರ್ಯ, ಅವಳೇನೋ ಹೇಳ್ತಿದ್ಲಲ್ಲ, ಯಾರದು? ಏನ್ ವಿಷಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.